ಸದನದಲ್ಲೂ ಕೂಡ ಈ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ವಿರೋಧ ಪಕ್ಷಗಳ ಕೆಲಸವನ್ನೇ ಮಾಡಲಿಲ್ಲ. ಸದನದಲ್ಲಿ ಇದರ ಬಗ್ಗೆ ಬಹಳ ಗಂಭೀರ ಚರ್ಚೆಗಳನ್ನು ಮಾಡಲಿಲ್ಲ. ಇವರು ಸರ್ಕಾರ ಗಮನದ ಸೆಳೆಯುವುದು ಮಾತು ಇರಲಿ ಒಂದು ಕಡೆಗೆ, ಸರ್ಕಾರ ಹೇಳಲಿಕ್ಕೂ ಬಿಡದೆ ಗಲಭೆ ಗೊಂದಲಗಳನ್ನ ಮಾಡಿಕೊಳ್ತಾ ಇಡೀ ಸದನವನ್ನು ವ್ಯರ್ಥಗೊಳಿಸಿದ್ದಾರೆ. ಹಿಂದೆ ಬಜೆಟ್ ಅಧಿವೇಶನದಲ್ಲೂ ಕೂಡ ಹಾಗೆ ಮಾಡಿದ್ರು. ಇಡೀ ರಾಜ್ಯದ ಜನರ ಆರ್ಥಿಕತೆಯ ಬಗ್ಗೆ ದಿಕ್ಸೂಚಿಯಾದಂಥ ಬಜೆಟ್ ಮಂಡನೆ ಆದಾಗ ವಿರೋಧ ಪಕ್ಷಗಳು ಗಂಭೀರ ಚರ್ಚೆನೇ ಮಾಡಲಿಲ್ಲ. ಮಾಜಿ ಸಚಿವರಾದಂಥ ಎಂದೂ ಕಾಣದಿರತಕ್ಕಂಥ ಒಂದು ಅತಿವೃಷ್ಟಿ, ಎಲ್ಲ ಕಡೆ ಪ್ರವಾಹ, ರೈತರ ಬೆಳೆಗಳು ನಾಶ ಆಗಿದ್ದಾವೆ, ಜನಜೀವನ ಅಸ್ತವ್ಯಸ್ತ ಆಗಿದೆ, ಜಾನುವಾರುಗಳು ನದಿಗಳಲ್ಲಿ ಕೆರೆಗಳಲ್ಲಿ ಕೊಚ್ಚಿ ಹೋಗುತ್ತಾ ಇವೆ. ರಾಜ್ಯದ ಬಹುದೊಡ್ಡ ಸಮುದಾಯ ಆಗಿರತಕ್ಕಂಥ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರ ಸಹಾಯಕ್ಕೆ ಸರ್ಕಾರವು ಧಾವಿಸಬೇಕು. ಆಗಿರಬಹುದಾದಂಥ ಕಷ್ಟ ನಷ್ಟಗಳ ಗಮನವನ್ನ ವಿರೋಧ ಪಕ್ಷಗಳು ಸೆಳೆಯಬೇಕು. ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಅತ್ಯಂತ ದುರದೃಷ್ಟಕರ ಸಂಗತಿ ಅಂತಂದ್ರೆ ವಿರೋಧ ಪಕ್ಷಗಳು ಅತ್ಯಂತ ಬೇಜವಾಬ್ದಾರಿತವಾಗಿ, ಅಪ್ರಬುದ್ಧವಾಗಿ ಹೇಗೆ ಒಂದು ವಿರೋಧ ಪಕ್ಷ ಕೆಲಸ ಮಾಡಬಾರದು ಅನ್ನೋದಕ್ಕೆ ಸಾಕ್ಷಿಯಾಗಿ ಜನತಾದಳ ಮತ್ತು ಬಿಜೆಪಿ ಕೆಲಸವನ್ನ ಮಾಡ್ತಾ ಇದೆ. ರಾಜಣ್ಣವರು ಏನೋ ಒಂದು ಹೇಳಿಕೆಯನ್ನ ಕೊಟ್ಟರು ಹನಿ ಟ್ರ್ಯಾಪ್ ಬಗ್ಗೆ, ಅದನ್ನೇ ಇಟ್ಟುಕೊಂಡು ಗಲಾಟೆ ಮಾಡಿ ಸಸ್ಪೆಂಡ್ ಆಗಿ ಹೊರಗೆ ಬಂದ್ರೆ ಹೊರತು ಅತ್ಯಂತ ಪ್ರಾಮುಖ್ಯ ಅಧಿವೇಶನ ಆದಂಥ ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾವಗಳನ್ನು ಚರ್ಚೆಗಳನ್ನ ಮಾಡದೆ ಸದನದಿಂದ ಅಮಾನತ್ತಾಗಿ ಹೊರಗಡೆ ಬಂದರು. ಎರಡೂ ಪಕ್ಷಗಳಲ್ಲೂ ಇಮ್ಮೆಚೂರ್ಡ್, ಅಪ್ರಬುದ್ಧ, ಎಳಸು ನಾಯಕತ್ವದ ಪ್ರತೀಕವಾಗಿ ಇವತ್ತಿನ ವರ್ತನೆಗಳು ನಡೀತಾ ಇವೆ. ಜನರ ಸಂಕಷ್ಟಕ್ಕೆ ಈ ಪ್ರವಾಹದ ಕಾಲದಲ್ಲಿ ರೈತರ ಕಡೆಗೆ ಪಾದಯಾತ್ರೆ ಮಾಡಬೇಕಾದಂಥವ್ರು, ಗ್ರಾಮೀಣ ಭಾಗಕ್ಕೆ ಪಾದಯಾತ್ರೆ ಮಾಡಬೇಕಾದಂಥವರು ಅವರ ಬಗ್ಗೆ ಕಿಂಚಿತ್ತೂ ತಲೆಯನ್ನು ಕೆಡಿಸಿಕೊಳ್ಳದೆ ಇವರ ಪಾದಗಳು ಬೇರೆ ಬೇರೆ ಕಡೆ ಯಾತ್ರೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಬೇಜವಾಬ್ದಾರಿ ವಿರೋಧ ಪಕ್ಷಗಳ ವರ್ತನೆಯಿಂದಾಗಿ ಇಡೀ ರಾಜ್ಯದಲ್ಲಿ ಗೊಂದಲ, ಒಂದು ರೀತಿಯ ಅತೃಪ್ತಿಯ ಕೂಗುಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ನಡೀತಾ ಇದೆ.